ಆಕ್ಸಿಡೆಂಟ್ ಮತ್ತು ಇತರ ಪ್ರಕರಣಗಳಲ್ಲಿ ಜಪ್ತಿ ಮಾಡಿದಂತಹ ವಾಹನಗಳು ಬೆಂಕಿಗಾಹುತಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ 15 ವಾಹನಗಳು ಸುಟ್ಟು ಭಸ್ಮವಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ತಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಜಯಪುರದಲ್ಲಾಗಿರುವಂತಹ ಘಟನೆ. ಸದ್ಯಕ್ಕೆ ವಾಹನಗಳ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಕಾರುಗಳು ಸುಟ್ಟು ಕರಕಲಾಗಿರುವಂಥದ್ದು. ಇವೆಲ್ಲವೂ ಕೂಡ ಜಪ್ತಿ ಮಾಡಿದಂತಹ ವಾಹನಗಳು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ 15 ವಾಹನಗಳು ಸುಟ್ಟು ಕರಕಲಾಗಿದೆ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೇಗೆ ಕಾಣಿಸ್ಕೊಳ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತಂತೆ, ಹಾಗಾಗಿ ಬೆಂಕಿ ಕಾಣಿಸ್ಕೊಳ್ತು. ಆ ಬೆಂಕಿಯ ಕೆನ್ನಾಲಿಗೆ 15 ವಾಹನಗಳಿಗೆ ವ್ಯಾಪಿಸಿದೆ. ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಈ ಘಟನೆ ಆಗಿದೆ. ಜಪ್ತಿ ಮಾಡಿದಂತಹ ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಬೆಂಕಿ ಹೇಗೆ ಧಗಧಗಿಸ್ತಿದೆ ಅನ್ನುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಠಾಣೆಯ ಹಿಂಭಾಗದಲ್ಲಿ ಹೇಗೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಅನ್ನೋದು ಗೊತ್ತಾಗಬೇಕಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಲೇ ಆಗಿರೋದಾ ಅಥವಾ ಯಾರಾದರೂ ಈ ರೀತಿ ಕೃತ್ಯವನ್ನು ಎಸಗಿರೋದಾ ತನಿಖೆ ಆಗಬೇಕಾಗಿದೆ. ಈ ವೆಹಿಕಲ್ಗಳನ್ನು ಸೀಸ್ ಮಾಡಿರ್ತಾರಲ್ಲ, ಅದನ್ನು ತಂದು ಠಾಣೆ ಹತ್ರ ಹಾಕ್ಕೊಂಡಿರ್ತಾರೆ. ಆ ವೆಹಿಕಲ್ಗಳು ಈಗ ಸುಟ್ಟು ಕರಕಲಾಗಿರುವಂಥದ್ದು.